ವಿಜಯದಶಮಿ ದಿನವೇ ಮಧ್ಯಪ್ರದೇಶದಲ್ಲಿ ಘೋರ ದುರಂತ. ದುರ್ಗಾಮೂರ್ತಿ ವಿಸರ್ಜನೆ ವೇಳೆ ಕೆರೆಗೆ ಟ್ರ್ಯಾಕ್ಟರ್ ಪಲ್ಟಿ. 10 ಮಕ್ಕಳು ಸೇರಿ 14 ಮಂದಿ ಜಲಸಮಾಧಿ ಆಗಿರೋದು. ಕಾಂಡ್ವಾ ಜಿಲ್ಲೆಯಲ್ಲಿ ಅಬ್ನಾ ನದಿಗೆ ಉರುಳಿದ ಟ್ರ್ಯಾಕ್ಟರ್. ದುರ್ಗಾಮೂರ್ತಿ ವಿಸರ್ಜನೆ ಮುಗಿಸಿ ವಾಪಸ್ ಬರುವಾಗ ಈ ಅವಘಡ ಸಂಭವಿಸಿದೆ. ಟ್ರ್ಯಾಕ್ಟರ್ನಲ್ಲಿ 20 ರಿಂದ 22 ಜನರು ಬರುವಾಗ ದುರಂತ ಸಂಭವಿಸಿರುವುದು. ನಾಪತ್ತೆ ಆಗಿರುವವರಿಗಾಗಿ ಮುಂದುವರೆದ ಶೋಧ ಕಾರ್ಯ. ವಿಜಯದಶಮಿ ದಿನವೇ ಮಧ್ಯಪ್ರದೇಶದಲ್ಲಿ ಘೋರ ದುರಂತವೊಂದು ಸಂಭವಿಸಿದೆ. ದುರ್ಗಾಮೂರ್ತಿ ವಿಸರ್ಜನೆಯ ವೇಳೆ ಕೆರೆಗೆ ಟ್ರ್ಯಾಕ್ಟರ್ ಪಲ್ಟಿಯಾಗಿರುವಂತಹ ಘಟನೆ ಇದು. ಈ ಘಟನೆಯಲ್ಲಿ 10 ಮಕ್ಕಳು ಸೇರಿ ಒಟ್ಟು 14 ಮಂದಿ ಜಲಸಮಾಧಿಯಾಗಿದ್ದಾರೆ ಎನ್ನುವುದರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಇದು ಕಾಂಡ್ವಾ ಜಿಲ್ಲೆಯಲ್ಲಿ ಅಬ್ನಾ ನದಿಗೆ ಉರುಳಿರುವಂತಹ ಟ್ರ್ಯಾಕ್ಟರ್ ದುರ್ಗಾಮೂರ್ತಿ ವಿಸರ್ಜನೆಯನ್ನು ಮುಗಿಸಿ ವಾಪಸ್ ಬರ್ತಿದ್ದಂಥ ಸಂದರ್ಭದಲ್ಲಿ ಈ ಅವಘಡ ಸಂಭವಿಸಿದೆ ಅನ್ನೋದನ್ನ ಹೇಳಲಾಗ್ತಾ ಇದೆ. ಟ್ರ್ಯಾಕ್ಟರ್ನಲ್ಲಿ 20 ರಿಂದ 22 ಜನರು ಇದ್ರಂತೆ. ಈ ಸಂದರ್ಭದಲ್ಲಿಯೇ ಈ ಒಂದು ದುರಂತ ಸಂಭವಿಸಿದೆ. ಇನ್ನು ಕೆಲವರು ನಾಪತ್ತೆ ಆಗಿದ್ದಾರೆ. ನಾಪತ್ತೆ ಆದವರಿಗಾಗಿ ಇದೀಗ ಶೋಧ ಕಾರ್ಯವನ್ನು ನೆರವೇರಿಸಲಾಗ್ತಾ ಇದೆ. चलो चले